Hi all, welcome back to Math Ganit YouTube channel. In today's class, we are going to solve the problems from the exercise 8.1 from the lesson Rational Numbers. Move on to the first question. List 5 rational numbers between -1 and 0. -1 ಮತ್ತು 0 ಮಧ್ಯೆ 5 ರ್ಯಾಷನಲ್ ನಂಬರನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಲೀಸ್ಟ್ ಮಾಡಿ ಅಂತ ಹೇಳಿ ಹೇಳಿದ್ದಾರೆ. ನೋಡಿ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಲೀಸ್ಟ್ 5 ರ್ಯಾಷನಲ್ ನಂಬರ್ ಬಿಟ್ವೀನ್ -1 ಆ್ಯಂಡ್ 0. ಇದನ್ನ ರ್ಯಾಷನಲ್ ನಂಬರ್ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಯಾವ ಫಾರ್ಮಲ್ಲಿ ಇರಬೇಕು, P/Q ಫಾರ್ಮಲ್ಲಿ ಇರಬೇಕು. ಸೊ ನಾವು ಇದನ್ನು -1 ಯಾವ ಥರ ಬರಿತೀವಿ ಅಂದರೆ -1/1. ಸೊ P/Q ಆ್ಯಂಡ್ 0ನ ಯಾವ ಥರ ಬರಿತೀವಿ 0/1 ಅಂತ ಹೇಳಿ. 5 ರ್ಯಾಷನಲ್ ನಂಬರ್ ಕೇಳಿದಾರಲ್ವ, ಸೊ ನಾವೇನು ಮಾಡ್ತೀವಿ 5 ರ್ಯಾಷನಲ್ ನಂಬರ್ ಅಂದರೆ 5 + 1 ಅಂತಂದರೆ ಎಷ್ಟಾಯಿತು 6 ಇಂದ ಮಲ್ಟಿಪ್ಲೈ ಮಾಡ್ತೀವಿ. -1/1 × 6/6 ಅಂತಂದರೆ -6/6. ಸೊ 0/1 × 6/6 ಅಂತಂದರೆ 0/6. ನೋಡಿ 5 ರ್ಯಾಷನಲ್ ನಂಬರ್ಸ್ ಯಾವ್ದು ಬರುತ್ತೆ ಹಂಗಾರೆ -6 ಇನ್ ಕಡೆ ಯಾವ್ದು ಬರುತ್ತೆ -5/6. ಸೊ -4/6, -3/6, -2/6, -1/6. ನೋಡಿ 1, 2, 3, 4 5 ರ್ಯಾಷನಲ್ ನಂಬರ್ಸ್. ಯಾವುದ್ರ ಮಧ್ಯೆ -1 ಆ್ಯಂಡ್ 0 ಮಧ್ಯೆ ಇರೋ 5 ರ್ಯಾಷನಲ್ ನಂಬರ್ಸ್ ಯಾವುದು ಹಂಗಾರೆ ದೇರ್ಫೋರ್ 5 ರ್ಯಾಷನಲ್ ನಂಬರ್ಸ್ between -1 and 0 are -5/6, -4/6, -3/6, -2/6, -1/6. 0/6 is again equals to 0. So -6/6 is again equals to -1. Move on to the next one. Second question ಏನು ಹೇಳಿದ್ದಾರೆ ನೋಡಿ, -2 and -1 ಅಂತ ಹೇಳಿದ್ದಾರೆ. ಎಷ್ಟು ರ್ಯಾಷನಲ್ ನಂಬರು 5 ರ್ಯಾಷನಲ್ ನಂಬರ್. ಯಾವುದ್ರ ಮಧ್ಯೆ -2 and -1. -2 ಯಾವ ಥರ ಬರಿತೀವಿ -2/1 ಆ್ಯಂಡ್ -1/1. ಅಗೇನ್ ಇದಕ್ಕೆ 5 + 1 ಅಂತಂದರೆ ಏನು 6 ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. 5 ಕೇಳಿದ್ದಾರೆ, ಸೊ +1 ಅಂತಂದರೆ 6. ಯಾಕೆಂದರೆ 5ಇಂದನೇ ನಾವು ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ನಮಗೆ 4 ರ್ಯಾಷನಲ್ ನಂಬರ್ ಸಿಗುತ್ತೆ ಅವೆರಡರ ಮಧ್ಯೆ. ಸೊ ನಾವೇನು ಮಾಡ್ತಿದ್ದೀವಿ +1 ಮಾಡ್ಕೊಂಡು 6ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ವಿ. ಸೊ -2/1 × 6/6 ಅಂದರೆ 6 2s are 12. ಸೊ 1 6 6 ಆಗುತ್ತೆ. ಸೊ ಅಗೇನ್ 6 1s 6 2s -2ನೇ ಬರುತ್ತೆ ನೋಡಿ ನಿಮಗೆ. ಅಗೇನ್ ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ -1/1. ಅಗೇನ್ 6/6 ಅಂತಂದರೆ ಏನಾಯಿತು -6/6 ಏನು ಬರುತ್ತೆ -1 ಬರುತ್ತೆ. ಸೊ 5 ರ್ಯಾಷನಲ್ ನಂಬರ್ಸ್ ದೇರ್ಫೋರ್ ವಿಚ್ ಆರ್ ದ 5 ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ ದೀಸ್ -2 ಆ್ಯಂಡ್ -1. ನೋಡಿ ಯಾವ್ದ್ಯಾವ್ದು ರ್ಯಾಷನಲ್ ನಂಬರ್ ಸಿಗುತ್ತೆ ನಿಮಗೆ. -12 ಹಿಂದ್ಗಡೆ ಯಾವುದಿರುತ್ತೆ -11/6, -10/6, -9/6, -8/6, -7/6. -6/6 ಅಂದರೆ ಏನು -1. ನೋಡಿ 1 2 3 4 5 ರ್ಯಾಷನಲ್ ನಂಬರ್ಸ್. ಈ ಥರ್ಡ್ ಕ್ವಶನ್ ಏನು ಹೇಳಿದ್ದಾರೆ, -4/5 ಆ್ಯಂಡ್ -2/3 ಮಧ್ಯೆ 5 ರ್ಯಾಷನಲ್ ನಂಬರ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಯಾವುದು -4/5 ಆ್ಯಂಡ್ -2/3. ಎರಡು ಡಿನಾಮಿನೇಟರ್ಸು ಸೇಮ್ ಇದ್ದಾಗ ಮಾತ್ರ ನಾವು ಅವೆರಡರ ಮಧ್ಯೆ ಏನು ಮಾಡ್ಬೋದು ರ್ಯಾಷನಲ್ ನಂಬರ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಇವಾಗ ಎರಡು ಡಿನಾಮಿನೇಟರ್ ಡಿಫ್ರೆಂಟ್ ಆಗಿರೋದ್ರಿಂದ ಎರಡು ಡಿನಾಮಿನೇಟರ್ ಸೇಮ್ ಮಾಡೋಣ. LCM ತಗಂದರೆ ನೋಡಿ LCM ಆಫ್ 5 ಆ್ಯಂಡ್ 3 ತಗಂದರೆ ಏನಾಗುತ್ತೆ 15 ಆಗುತ್ತೆ. ಸೊ -4/5 × 15 ಬೇಕು ಅಂದರೆ 3/3 ಮಾಡ್ತೀರಾ. 4 3s are 12, 5 3s are 15. -2/3 × 5/5, 5 2s are -10/15. ನೋಡಿ -12 ಆದಮೇಲೆ ಇಲ್ಲೇನು ಬರ್ತಾ ಇದೆ -10, -12, -11, -10. ನಿಮಗೆ ಇವೆರಡರ ಮಧ್ಯೆ ಏನು ಬರ್ತಾ ಇದೆ ಒಂದೇ ರ್ಯಾಷನಲ್ ನಂಬರ್. ಯಾವುದು -11/15 ಒಂದೇ ರ್ಯಾಷನಲ್ ನಂಬರ್ ಸಿಗ್ತಾ ಇರೋದು. ಬಟ್ ನಿಮಗೆ ಎಷ್ಟು ರ್ಯಾಷನಲ್ ನಂಬರ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ 5 ರ್ಯಾಷನಲ್ ನಂಬರ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ನಾವೇನು ಮಾಡ್ತಿದ್ದೀವಿ ಇಲ್ಲಿ ಅಂದರೆ -4/5 × 9/9 ಮಾಡ್ಕೊತೀನಿ. ಸೊ ಏನಂದರೆ 9 5s are 45, 9 4s are 36, -36/45 ಆಯಿತು. ಅಗೇನ್ -2/3 ಕೊಟ್ಟಿದ್ದಾರಲ್ಲ, -2/3 ಇಲ್ಲಿ ಏನು ಅಂದರೆ 15 3s are 45 ಅಲ್ವಾ. ಸೊ 15/15 ಮಾಡ್ಕೊತಾ ಇದ್ದೀನಿ. 15 2s are 30, 15 3s are 45. ಇಲ್ಲಿ ನೋಡಿ -36 ಬಂತಲ್ವಾ. 36 ಆದಮೇಲೆ -35 ಒಂದು ಬರುತ್ತೆ, -34, -33, -32, -31. ಎಷ್ಟು ರ್ಯಾಷನಲ್ ನಂಬರ್ ಸಿಗ್ತಾ ಇದೆ ನೋಡಿ 1 2 3 4 5. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಡಿನಾಮಿನೇಟರ್ ಇನ್ಸ್ಟೆಡ್ ಆಫ್ 15 ಡಿನಾಮಿನೇಟರ್ ಏನು ಮಾಡ್ಕೊಂಡೆ 15. ನಾವಿನ್ನೂ ಗ್ರೇಟರ್ ನಂಬರ್ ಮಾಡ್ಕೊಳ್ತಾ ಹೋದಂಗೆ ಇಲ್ಲಿ ಏನಾಗುತ್ತೆ ರ್ಯಾಷನಲ್ ನಂಬರ್ಸ್ ಇನ್ ಬಿಟ್ವೀನ್ ದಟ್ 2 ರ್ಯಾಷನಲ್ ನಂಬರ್ಸ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ಸೊ ನಾವಿಲ್ಲಿ ಏನು ಮಾಡ್ತಿದ್ದೀವಿ ಇವಾಗ ನಿಮಗೆ ಆಲ್ರೆಡಿ ಬಂತಲ್ವಾ -36/45, -30/45. ದೇರ್ಫೋರ್ 5 ರ್ಯಾಷನಲ್ ನಂಬರ್ಸ್ between -4/5 ಆ್ಯಂಡ್ -2/3 ಆರ್ ಯಾವ್ದ್ಯಾವುದು ನಿಮಗೆ ಆಲ್ರೆಡಿ ಇಲ್ಲಿ ಈಕ್ವಲೆಂಟ್ ರ್ಯಾಷನಲ್ ನಂಬರ್ ಮಾಡ್ಕೊಂಡಾಗ ಎಷ್ಟು ಬಂದಿದೆ ನಿಮಗೆ -36/45
45 ಬಂದಿದೆ ಅಲ್ವಾ. ಇದು -36/45 ಇಸ್ ನಥಿಂಗ್ ಬಟ್ -4/5. ಸೊ ಅದ್ರ ನೆಕ್ಸ್ಟ್ ಬರೋದು ಯಾವುದು ನಿಮಗೆ -35/45. ಇದು ಅವರೇ ಕೊಟ್ಟಿರೋವಂಥ ರ್ಯಾಷನಲ್ ನಂಬರು. ಸೊ -34/45 -33/45 -32/45 ಆ್ಯಂಡ್ -31/45. ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಕ್ವಶನ್ ಏನು ಹೇಳಿದ್ದಾರೆ ನೋಡಿ, -1/2 ಆ್ಯಂಡ್ 2/3. ಯಾವುದು -1/2 ಆ್ಯಂಡ್ 2/3 ಇವೆರಡು ರ್ಯಾಷನಲ್ ನಂಬರ್ ಮಧ್ಯೆ 5 ರ್ಯಾಷನಲ್ ನಂಬರ್ಸನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಅಗೇನ್ ಡಿನಾಮಿನೇಟರ್ 2 ಆ್ಯಂಡ್ 3 ಆರ್ ಡಿಫ್ರೆಂಟು. ಸೊ LCM ಆಫ್ 2 ಆ್ಯಂಡ್ 3 ಈಸ್ ಈಕ್ವಲ್ಸ್ ಟು 6. LCM ಆಫ್ 2 ಆ್ಯಂಡ್ 3 ಇಲ್ಲಿ ನೋಡಿ, LCM ಆಫ್ 2 ಆ್ಯಂಡ್ 3 ಈಸ್ ಈಕ್ವಲ್ಸ್ ಟು 6. ಸೊ -1/2 ಯಾಕೆಂದರೆ ಪ್ರೈಮ್ ನಂಬರ್, LCM ಆಫ್ ದ ಪ್ರೈಮ್ ನಂಬರ್ ಈಸ್ ಈಕ್ವಲ್ಸ್ ಟು ದೇರ್ ಪ್ರಾಡಕ್ಟ್. -1/2 ಇಂಟು 3/3. ಸೊ ಇಲ್ಲೇನು ಬರುತ್ತೆ, 3 1s -3/6. ಅಗೇನ್ 2/3 ಇಂಟು 2/2, 2 2s 4, 3 2s 6. ನಿಮಗೆ ಯಾವುದು ಬಂತು ಈಕ್ವಲೆಂಟ್ ರ್ಯಾಷನಲ್ ನಂಬರ್ ಕೊಟ್ಟಿರೋ ರ್ಯಾಷನಲ್ ನಂಬರಿಗೆ -3/6 ಆ್ಯಂಡ್ 4/6 ಇವೆರಡರ ಮಧ್ಯೆ 5 ರ್ಯಾಷನಲ್ ನಂಬರ್ಸ್ ನಮಗೆ ಸಿಗುತ್ತೆ ನೋಡಿ. -3 ಹಿಂದ್ಗಡೆ ಯಾವ್ದು ಬರುತ್ತೆ, -2/6 ಬರುತ್ತೆ, -1/6 ಬರುತ್ತೆ, ನೆಕ್ಸ್ಟ್ 0 ಬರುತ್ತೆ, 0 ಆದಮೇಲೆ 1/6, 2/6 ಆ್ಯಂಡ್ 3/6. ನೋಡಿ 5 ರ್ಯಾಷನಲ್ ನಂಬರ್ಸ್. ವಿಚ್ ಆರ್ ದ 5 ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ ದಿ ಗಿವನ್ 2 ರ್ಯಾಷನಲ್ ನಂಬರ್ಸ್ ಅಂತಂದರೆ -2/6, -1/6, 1/6, 2/6 ಆ್ಯಂಡ್ 3/6. ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಮೇನ್ ನೋಡಿ, ರೈಟ್ 4 more ರ್ಯಾಷನಲ್ ನಂಬರ್ಸ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಪ್ಯಾಟರ್ನ್. ಇಲ್ಲಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಈ ಪ್ಯಾಟರ್ನಿಗೆ ನೆಕ್ಸ್ಟ್ 4 more ರ್ಯಾಷನಲ್ ನಂಬರನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇಲ್ಲಿ ನೋಡಿ -3, -6, -9, -12 ದೀಸ್ ಆರ್ ದ ಮಲ್ಟಿಪಲ್ಸ್ ಆಫ್ 3. 3 1s 3, 3 2s 6, 3 3s 9, 3 4s 12, 3 5s 15. ಎಷ್ಟು ರ್ಯಾಷನಲ್ ನಂಬರನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ ನಿಮಗಿಲ್ಲಿ? 4 more ರ್ಯಾಷನಲ್ ನಂಬರ್ಸ್. ಕೊಟ್ಟಿರೋ ರ್ಯಾಷನಲ್ ನಂಬರ್ ಯಾವುದು ಇಲ್ಲಿ? ಫಸ್ಟ್ ರ್ಯಾಷನಲ್ ನಂಬರ್ -3/5 ಎಲ್ಲಿವರೆಗೂ ಕೊಟ್ಟಿದ್ದಾರೆ? 4/4ವರೆಗೂ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಮೇನಲ್ಲಿ ಫಸ್ಟ್ ಒನ್ನು ಇಂಟು 5/5 ಮಾಡಿದರೆ 5 3s 15, 5 5s 25. ಸೊ ನೋಡಿ ಡಿನಾಮಿನೇಟರಲ್ಲೂ ಕೂಡ ಅದೇ ಥರ ಮಲ್ಟಿಪಲ್ಸ್ ಆಫ್ 5 ಇದೆ. 5 1s 5, 5 2s 10, 5 3s 15, 5 4s 20, 5 5s 25 ಅಲ್ವಾ. ನೆಕ್ಸ್ಟ್ ಅಗೇನ್ -3/5 ಇಂಟು 6/6 ಅಂದರೆ 6 3s 18, 6 5s 30. ನೆಕ್ಸ್ಟ್ -3/5 ಇಂಟು 7/7, 7 3s 21, 7 5s 35. ನೆಕ್ಸ್ಟ್ -3/5 ಇಂಟು 8/8, 8 3s 24, 8 5s 40. ನೆಕ್ಸ್ಟ್ 4 ರ್ಯಾಷನಲ್ ನಂಬರ್ಸ್ ಆಫ್ ದಿಸ್ ಪ್ಯಾಟರ್ನ್. ಹಂಗಾರೆ ನೆಕ್ಸ್ಟ್ 4 ರ್ಯಾಷನಲ್ ನಂಬರ್ ಈ ಪ್ಯಾಟರ್ನಲ್ಲಿ ನೆಕ್ಸ್ಟ್ 4 ರ್ಯಾಷನಲ್ ನಂಬರ್ ಯಾವುದು? -15/25, -18/30, -21/35, -24/40. ಅದೇ ಥರ ನೆಕ್ಸ್ಟ್ ಒನ್ ನೋಡಿ. ನೆಕ್ಸ್ಟ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? -1/4, -2/8, -3/12 ಅಲ್ವಾ. ಸೊ -1/4, -2/8, -3/12. ಇಲ್ಲಿ ನೋಡಿ ನ್ಯೂಮರೇಟರಲ್ಲಿ 1 2 3 ರಿಪೀಟ್ ಆಗ್ತಾ ಹೋಗ್ತಾ ಇದೆ, ಕಂಟಿನ್ಯೂಸ್ ನಂಬರ್ ಇದೆ. ಕೆಳಗಡೆ ಮಲ್ಟಿಪಲ್ಸ್ ಆಫ್ 4 ಇದೆ, 4 1s 4 2s 4 3s ಅಲ್ವಾ. ಸೊ ನೆಕ್ಸ್ಟ್ -1/4 ಇಂಟು ಇಲ್ಲಿ 3ವರೆಗೂ ರಿಪೀಟ್ ಆಗಿದೆ ಅಂದರೆ ನೀವು ಯಾವುದು ಮಾಡಬೇಕು? 4/4. ದಟ್ ಈಸ್ -4/4, 4 4s 16 ಆಗುತ್ತೆ. -1/4 ಇಂಟು 5/5 ಅಂತಂದರೆ -5/20. ದೆನ್ -1/4 ಇಂಟು 6/6, 6 1s -6, 6 4s 24. ದೆನ್ -1/4 ಇಂಟು 7/7, 7 1s -7 ಆಗುತ್ತೆ, 7 4s 28. ಸೊ ನೆಕ್ಸ್ಟ್ 4 ರ್ಯಾಷನಲ್ ನಂಬರ್ ಆಫ್ ದಿಸ್ ಪ್ಯಾಟರ್ನ್. ಈ ಪ್ಯಾಟರ್ನಲ್ಲಿ ಬರುವಂಥ ನೆಕ್ಸ್ಟ್ 4 ರ್ಯಾಷನಲ್ ನಂಬರ್ ಯಾವುದು ಅಂದರೆ -4/16, -5/20, -6/24 ಆ್ಯಂಡ್ -7/28. ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ ನೆಕ್ಸ್ಟ್ ಕ್ವಶನಲ್ಲಿ ಏನು ಹೇಳಿದ್ದಾರೆ? ಅಗೇನ್ -1/6, 2/-12, 3/-18, 4/-24. ಇಲ್ಲಿ ನ್ಯೂಮರೇಟರಲ್ಲಿ ಏನಾಗ್ತಾ ಇದೆ? ಸೇಮ್ ರಿಪೀಟ್ ಆಗ್ತಾ ಇದೆ. 1 2 3 4 ಡಿನಾಮಿನೇಟರಲ್ಲಿ ಮಲ್ಟಿಪಲ್ ಆಫ್ 6 ಆಗ್ತಾ ಇದೆ ಅಲ್ವಾ. ಸೊ 6 1s 6 2s 6 3s 6 4s ಅಲ್ವಾ. ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ 6 5s 35. ನೆಕ್ಸ್ಟ್ ಪ್ಯಾಟರ್ನ್ ಏನು ಬರುತ್ತೆ ಹಂಗಾರೆ ಹೇಳಿ ನೀವು? ಡೈರೆಕ್ಟಾಗಿ ಬರಿತಾ ಹೋಗೋಣ. ಸೊ ಇಲ್ಲೇನು ಕೊಟ್ಟಿದ್ದಾರೆ? ಲಾಸ್ಟ್ ಪ್ಯಾಟರ್ನು 4/24 ಕೊಟ್ಟಿದ್ದಾರಲ್ವಾ. ಸೊ ನೆಕ್ಸ್ಟ್ 5 ಬರುತ್ತೆ. ಇಲ್ಲಿ 6 5s 30, 6 6s 36, 6 7s 42, 6 8s 48. ಇಲ್ಲಿ ನಂಬರ್ ಏನಾಗ್ತಾ ಇದೆ? ಕಂಟಿನ್ಯೂಸ್. 4 ಆದಮೇಲೆ 5, 5 ಆದಮೇಲೆ 6, 6 ಆದಮೇಲೆ 7, 7 ಆದಮೇಲೆ 8. ಹಂಗಾರೆ ನೆಕ್ಸ್ಟ್ ರ್ಯಾಷನಲ್ ನಂಬರ್ಸ್ ಆಫ್ ದಿಸ್ ಪ್ಯಾಟರ್ನ್ ಆರ್ 5/30, 6/36, 7/42, 8/48. ಬಟ್ ಏನಿದೆ ಡಿನಾಮಿನೇಟರಲ್ಲಿ? ಮೈನಸ್ ಇದೆ ಅಲ್ವಾ. ಸೊ ನೀವೇನು ಮಾಡ್ತಾ ಹೋಗಬೇಕು? ಮೈನಸ್ ಸೈನನ್ನು ಹಾಕ್ತಾ ಹೋಗಬೇಕು ಡಿನಾಮಿನೇಟರ್ಸಿಗೆ. ಗೊತ್ತಾಗ್ತಿದೆ ಅಲ್ವಾ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ? -2/3
2 by minus 3, 4 by minus 6, 6 by minus 9. ನ್ಯೂಮರೇಟರಲ್ಲಿ ಯಾವ ಟೇಬಲ್ ರಿಪೀಟ್ ಆಗ್ತಾ ಇದೆ? 2 1s, 2 2s, 2 3s. ನೆಕ್ಸ್ಟ್ 2 4s ಬರಬೇಕಲ್ವಾ? ನೆಕ್ಸ್ಟ್ 4 ರ್ಯಾಷನಲ್ ನಂಬರ್ ಯಾವ್ದು ಬರುತ್ತೆ ಹಂಗಾರೆ ಹೇಳಿ ನೋಡಿ. ಇಲ್ಲಿ 8 by, ಇಲ್ಲಿ ಡಿನಾಮಿನೇಟರಲ್ಲಿ ಯಾವ ಟೇಬಲ್ ರಿಪೀಟ್ ಆಗ್ತಾ ಇದೆ? 3 1s, 3 2s, 3 3s, 3 4s ಅಲ್ವಾ? 3 4s 12. ಸೊ 8 by minus 12. ಇದೇ ಥರ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ ಏನು ಹೇಳಿದ್ದಾರೆ ಇಲ್ಲಿ. ನ್ಯೂಮರೇಟರಲ್ಲಿ ನೆಕ್ಸ್ಟು ಯಾವ್ದು ಬರಬೇಕು ಹಂಗಾರೆ? 8 ಬರಬೇಕು. ಡಿನಾಮಿನೇಟರಲ್ಲಿ 12 ಬರಬೇಕು. ಸೊ ಮೈನಸ್ ಇದೆ ಅಲ್ವಾ? ನೆಕ್ಸ್ಟ್ ನ್ಯೂಮರೇಟರಲ್ಲಿ ನೆಕ್ಸ್ಟ್ ಯಾವ್ದು ಬರುತ್ತೆ? 10 by 15 minus 15. ನೆಕ್ಸ್ಟ್ 12 by minus 18. ನೆಕ್ಸ್ಟ್ 14 by minus 21. ನೆಕ್ಸ್ಟ್ 4 ರ್ಯಾಷನಲ್ ನಂಬರ್ ಆಫ್ ದಿಸ್ ಪ್ಯಾಟರ್ನ್ ಆರ್ 8 by minus 12, 10 by minus 15, 12 by minus 18 and 14 by minus 21. ಗಿವ್ 4 ರ್ಯಾಷನಲ್ ನಂಬರ್ಸ್ ಈಕ್ವಲೆಂಟ್ ಟು. ಇಲ್ಲಿ ನೋಡಿ ಕೊಟ್ಟಿರುವಂಥ ರ್ಯಾಷನಲ್ ನಂಬರಿಗೆ ಎಷ್ಟು ಈಕ್ವಲೆಂಟ್ ರ್ಯಾಷನಲ್ ನಂಬರನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. 4 ರ್ಯಾಷನಲ್ ನಂಬರ್ಸ್ ಈಕ್ವಲೆಂಟ್ ರ್ಯಾಷನಲ್ ನಂಬರ್ ಕೊಟ್ಟಿರೋ ರ್ಯಾಷನಲ್ ನಂಬರಿಗೆ 4 ಈಕ್ವಲೆಂಟ್ ರ್ಯಾಷನಲ್ ನಂಬರನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಯಾವ ಥರ ಸಾಲ್ವ್ ಮಾಡ್ತಾ ಹೋಗ್ತೀರಾ. ಇಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿದೆ ಏನು ಕೊಟ್ಟಿದ್ದಾರೆ. -2 by 7 ಈಸ್ ದ ರ್ಯಾಷನಲ್ ನಂಬರ್. ಇದು 1 by 1 ಮಾಡಿದರೆ -2 by 7 ಆಗುತ್ತೆ. ಸೊ -2 by 7 ಇಂಟು 2 by 2. ಸೊ 2 2s 4, 7 2s 14, -2 by 7 into 3 by 3, 3 2s 6, 7 3s 21, -2 by 7 into 4 by 4, 4 2s 8, 7 4s 28, -2 by 7 into 5 by 5, 5 2s 10, 7 5s 35. ಎಷ್ಟು ಈಕ್ವಲೆಂಟ್ ರ್ಯಾಷನಲ್ ನಂಬರ್ ಹೇಳಿದ್ದಾರೆ? 4 ರ್ಯಾಷನಲ್ ನಂಬರ್ ಈಕ್ವಲೆಂಟ್ ಟು ದ ಗಿವನ್ ರ್ಯಾಷನಲ್ ನಂಬರ್. ದೇರ್ಫೋರ್ 4 ರ್ಯಾಷನಲ್ ನಂಬರ್ ಈಕ್ವಲೆಂಟ್ ಟು ದ ಗಿವನ್ ರ್ಯಾಷನಲ್ ನಂಬರ್ ಯಾವುದಾಗಿರುತ್ತೆ? -4 by 14, -6 by 21, -8 by 28, -10 by 35. Therefore 4 rational numbers equivalent to given rational numbers are ಯಾವುದು? -4 by 14, -6 by 21, -8 by 28, -10 by 35. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ ನೆಕ್ಸ್ಟ್ ಕ್ವಶನ್ ಏನು ಹೇಳಿದ್ದಾರೆ? 5 by -3. 5 by -3ಗೆ ಎಷ್ಟು ರ್ಯಾಷನಲ್ ನಂಬರ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ? 4 ರ್ಯಾಷನಲ್ ನಂಬರ್ ಈಕ್ವಲೆಂಟ್ ಟು 5 by -3. ನಿಮಗೆ ಆಲ್ರೆಡಿ ಗೊತ್ತಿದೆ 5 by -3ಗೆ 1 by 1 ಮಾಡಿದರೆ ನಿಮಗೆ ಸೇಮ್ ಬರುತ್ತಲ್ವ. ಸೊ ಇಂಟು ಏನು ಮಾಡಬೇಕು? 2 by 2. ಸೊ 5 2s 10 ಆಗುತ್ತೆ, 3 2s -6. ಅಗೇನ್ 5 by -3 ಇಂಟು 3 by 3, 3 5s 15, 3 3s -9. ಅಗೇನ್ 5 by -3 ಇಂಟು 4 by 4, 5 4s 20, 3 4s 12, -12 ಆಗುತ್ತೆ. ಅಗೇನ್ 5 by -3 ಇಂಟು 5 by 5, 5 5s 25, 5 3s 15. ಹಂಗಾರೆ 4 ಈಕ್ವಲೆಂಟ್ ರ್ಯಾಷನಲ್ ನಂಬರ್ ಟು 5 by -3 ಆರ್ 10 by -6, 15 by -9, 20 by -12 and 25 by -15. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? 4 by 9ಗೆ 4 ಈಕ್ವಲೆಂಟ್ ರ್ಯಾಷನಲ್ ನಂಬರನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಯಾವುದಕ್ಕೆ ಹೇಳಿದ್ದಾರೆ? 4 by 9ಗೆ 4 ಈಕ್ವಲೆಂಟ್ ರ್ಯಾಷನಲ್ ನಂಬರನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೇಮ್ ಇದನ್ನು ಕೂಡ ಯಾವ ಥರ ಮಾಡ್ತೀರಾ? 4 by 9 ಇಂಟು 2 by 2. ಸೊ 4 2s 8, 9 2s 18, 4 by 9 ಇಂಟು 3 by 3, 3 4s 12, 9 3s 27, 4 by 9 into 4 by 4, 4 4s 16, 9 4s 36, 4 by 9 into 5 by 5, 5 4s 20, 9 5s 45. Therefore 4 equivalent rational number to 4 by 9 are 8 by 18, 12 by 27, 16 by 36 and 20 by 45. Move on to the next one. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಏನು ಹೇಳಿದ್ದಾರೆ? ಡ್ರಾ ದ ನಂಬರ್ ಲೈನ್ ಆ್ಯಂಡ್ ರೆಪ್ರೆಸೆಂಟ್ ದ ಫಾಲೋಯಿಂಗ್ ರ್ಯಾಷನಲ್ ನಂಬರ್ಸ್ ಆನ್ ಇಟ್. ನಂಬರ್ ಲೈನನ್ನು ಡ್ರಾ ಮಾಡಿ ಅದರ ಮೇಲೆ ಕೊಟ್ಟಿರುವಂಥ ರ್ಯಾಷನಲ್ ನಂಬರನ್ನು ರೆಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ದಾರೆ ಅಲ್ವಾ. ನೋಡಿ ಯಾವ್ದು ಕೊಟ್ಟಿದ್ದಾರೆ? ಫಸ್ಟ್ ರ್ಯಾಷನಲ್ ನಂಬರು 3 by
4 ಕೊಟ್ಟಿದ್ದಾರೆ. 3/4 ನಂಬರ್ ಲೈನ್ ಮೇಲೆ ರೆಪ್ರೆಸೆಂಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ನೀವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀರಾ 3/4 ನಂಬರ್ ಲೈನಲ್ಲಿ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಯಾವ ಥರ ನಂಬರ್ ಲೈನನ್ನು ಡ್ರಾ ಮಾಡ್ತೀರಾ. ಒಂದು ನಂಬರ್ ಲೈನನ್ನು ಪೆನ್ಸಿಲಲ್ಲಿ ನೀಟಾಗಿ ಡ್ರಾ ಮಾಡ್ತೀರಾ. ಸೊ ಮಿಡಲಲ್ಲಿ ಏನು ನಿಮಗೆ ಆಲ್ರೆಡಿ ಗೊತ್ತಿದೆ 0. ಸೊ ರೈಟ್ ಸೈಡು ಇದನ್ನು ನಾವೇನಂತ ಹೇಳ್ತೀವಿ, ರೈಟ್ ಸೈಡ್ ಆಫ್ ದ ನಂಬರ್ ಲೈನ್ ಅಂತ ಹೇಳ್ತೀವಿ. ಇದನ್ನು ನಾವು ಲೆಫ್ಟ್ ಸೈಡ್ ಆಫ್ ದ ನಂಬರ್ ಲೈನ್ ಅಂತ ಹೇಳ್ತೀವಿ. ಇಲ್ಲಿ 3/4 ಪಾಸಿಟಿವ್ ಆಗಿರೋದ್ರಿಂದ ಇದು ಯಾವ ಸೈಡ್ ಬರುತ್ತೆ, ರೈಟ್ ಸೈಡ್. ರೈಟ್ ಸೈಡ್ ಯಾವುದು ನಂಬರ್ಸ್ ಬರುತ್ತೆ, ಪಾಸಿಟಿವ್ ರ್ಯಾಷನಲ್ ನಂಬರ್ಸ್ ಬರುತ್ತೆ. ಲೆಫ್ಟ್ ಸೈಡ್ ಯಾವ ನಂಬರ್ ಬರುತ್ತೆ, ನೆಗೆಟಿವ್ ರ್ಯಾಷನಲ್ ನಂಬರ್ಸ್ ಬರುತ್ತೆ. ಸೊ ರೈಟ್ ಸೈಡ್ 3/4 ಅಂದರೆ ಆಲ್ವೇಸ್ ಯು ಶುಡ್ ಕನ್ಸಿಡರ್ ದ ಡಿನಾಮಿನೇಟರ್. ಈಗ 0ನ ನಾವು ಏನಂತ ಬರಿಬೋದು, 0ನ 0/4 ಅಂತ ಬರಿಬೋದು. 0/4 ಈಸ್ ನಥಿಂಗ್ ಬಟ್ 0 ಓನ್ಲಿ. ಡಿನಾಮಿನೇಟರ್ ಏನು ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರಲ್ವ. ನೆಕ್ಸ್ಟ್ ನಮಗಿಲ್ಲಿ ಏನು ಬರುತ್ತೆ, 1/4, 2/4, 3/4, 4/4. 4/4 4/4 ಈಸ್ ಈಕ್ವಲ್ಸ್ ಟು ಅಗೇನ್ 1. 4 ones ಗೆಟ್ ಕ್ಯಾನ್ಸಲ್ ಆಗಿ ನಿಮಗೇನು ಬರುತ್ತೆ, ಅಗೇನು 1 ಬರುತ್ತಲ್ವ. ಸೊ ನಮಗೆ ಕೊಟ್ಟಿರೋ ರ್ಯಾಷನಲ್ ನಂಬರ್ ಏನು ಕೊಟ್ಟಿದ್ದಾರೆ ರೆಪ್ರೆಸೆಂಟ್ ಮಾಡೋಕ್ಕೆ, 3/4 ರೆಪ್ರೆಸೆಂಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸೊ 3/4 ನಿಮಗೆ ಎಲ್ಲಿ ಫೈಂಡ್ ಔಟ್ ಆಗ್ತಾ ಇದೆ, ಸೊ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಈ ಕಡೆ ಏನು ಬರುತ್ತೆ, ಸೇಮ್ ಅದೇ ಥರ -1/4, -2/4, -3/4 ಆ್ಯಂಡ್ ಅಗೇನ್ -4/4. -4/4 ಈಸ್ ಅಗೇನ್ ಈಕ್ವಲ್ಸ್ ಟು ವಾಟ್, -1. ಓಕೆ, ಸಿಮಿಲರ್ಲಿ ನೋಡಿ ನೆಕ್ಸ್ಟ್ ಒನ್ ಏನು ಕೊಟ್ಟಿದ್ದಾರೆ, -5/8 ರೆಪ್ರೆಸೆಂಟ್ -5/8 ಆನ್ ನಂಬರ್ ಲೈನ್. ಅಗೇನ್ ನಂಬರ್ ಲೈನನ್ನು ಡ್ರಾ ಮಾಡಿ. ಎಷ್ಟನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಹೇಳಿದ್ದಾರೆ, -5/8 ನೋಡಿ, -5/8 ರೆಪ್ರೆಸೆಂಟ್ ಮಾಡೋಕ್ಕೆ ಹೇಳಿದ್ದಾರೆ. ಅಗೇನ್ ನೀವೇನು ಮಾಡ್ತೀರಾ, ಮಿಡಲಲ್ಲಿ 0ನ ತಗೊಳ್ತೀರಾ. ಈ ಕಡೆ ಏನು ಬರ್ತಾ ಹೋಗುತ್ತೆ, ಪಾಸಿಟಿವ್ ನಂಬರ್ಸ್ ಬರ್ತಾ ಹೋಗುತ್ತೆ. ಸೊ ಡಿನಾಮಿನೇಟರ್ ಏನು ಕೊಟ್ಟಿದ್ದಾರೆ, 8 ಕೊಟ್ಟಿರೋದ್ರಿಂದ ಇಲ್ಲಿ ನೀವೇನು ಏನು ಬರೀತೀರಾ, 1/8, 2/8, 3/8, 4/8, 5/8 ಈ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ಕಡೆ ಏನು ಬರುತ್ತೆ, -1/8, -2/8, -3/8, -4/8, -5/8, -6/8, -7/8, -8/8. -8/8 ಈಸ್ ನಥಿಂಗ್ ಬಟ್ ವಾಟ್, -1. ಸೊ ನಿಮಗೆ ಕೊಟ್ಟಿರೋ ರ್ಯಾಷನಲ್ ನಂಬರ್ ಯಾವುದು, -5/8. -5/8 ಎಲ್ಲಿ ಬರ್ತಾ ಇದೆ ನಿಮಗೆ, ನಂಬರ್ ಲೈನ್ ಮೇಲೆ ಇಲ್ಲಿ ಬರ್ತಾ ಇದೆ ಅಲ್ವಾ. ಸೊ ಲೆಫ್ಟ್ ಸೈಡ್ ಬಿಕಾಸ್ ನೆಗೆಟಿವ್ ರ್ಯಾಷನಲ್ ನಂಬರ್. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್ ಏನು ಕೊಟ್ಟಿದ್ದಾರೆ, -7/4 ರೆಪ್ರೆಸೆಂಟ್ -7/4 ಆನ್ ನಂಬರ್ ಲೈನ್. ನೋಡಿ ಅಗೇನ್ ನಂಬರ್ ಲೈನನ್ನು ಡ್ರಾ ಮಾಡಿ. -7/4 ಎಷ್ಟನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಹೇಳಿದ್ದಾರೆ, -7/4 ರೆಪ್ರೆಸೆಂಟ್ ಮಾಡೋಕ್ಕೆ ಹೇಳಿದ್ದಾರೆ. ಅಗೇನ್ ಇದೇನು ನೆಗೆಟಿವ್ ರ್ಯಾಷನಲ್ ನಂಬರ್ ಅಲ್ವಾ, ಇಲ್ಲಿ 0 ಬರುತ್ತೆ. ಈ ಕಡೆ ಏನು ಬರುತ್ತೆ, ಪಾಸಿಟಿವ್ ರ್ಯಾಷನಲ್ ನಂಬರ್ ಬರುತ್ತೆ. ಈ ಕಡೆ ಏನು ಬರುತ್ತೆ, ನೆಗೆಟಿವ್ ರ್ಯಾಷನಲ್ ನಂಬರು. ಸೊ ಡಿನಾಮಿನೇಟರ್ 4 ಆಗಿರೋದ್ರಿಂದ ನಾವಿಲ್ಲಿ ಏನಂತ ಬರಿತೀವಿ, 1/4, 2/4, 3/4, 4/4. 4/4 ಈಸ್ ನಥಿಂಗ್ ಬಟ್ 1. ಈ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಲೆಫ್ಟ್ ಸೈಡಿಗೆ -7/4 ರೆಪ್ರೆಸೆಂಟ್ ಮಾಡೋಕ್ಕೆ ಹೇಳಿದ್ದಾರಲ್ವ. ಸೊ ನೀವೇನು ಮಾಡ್ತೀರಾ, -1/4, -2/4, -3/4, -4/4. -4/4 ಈಸ್ ಈಕ್ವಲ್ಸ್ ಟು ವಾಟ್, -1. ಅಗೇನ್ -5/4, -6/4, -7/4 ಆ್ಯಂಡ್ -8/4. -8/4 ಈಸ್ ಈಕ್ವಲ್ಸ್ ಟು -2. 4 ones 4 2s ಅಲ್ವಾ. ಸೊ ಎಲ್ಲಿ ಬರ್ತಾ ಇದೆ, -7/4 ನಿಮಗೆ ನಂಬರ್ ಲೈನ್ ಮೇಲೆ ಇಲ್ಲಿ ಬರ್ತಾ ಇದೆ ಅಲ್ವಾ. ಸೊ ಯು ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ದಟ್ -7/4 ಆನ್ ನಂಬರ್ ಲೈನ್. ನೆಕ್ಸ್ಟ್ ಒನ್ ನೋಡಿ ಎಷ್ಟು ಹೇಳಿದ್ದಾರೆ, 7/8 ರೆಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅಗೇನ್ ಯು ಆರ್ ಗೋಯಿಂಗ್ ಟು ಡ್ರಾ ದ ನಂಬರ್ ಲೈನ್. ನಂಬರ್ ಲೈನನ್ನು ಡ್ರಾ ಮಾಡಿ, 0 ಹಾಕಿ. ಎಷ್ಟು ರೆಪ್ರೆಸೆಂಟ್ ಮಾಡೋಕ್ಕೆ ಹೇಳಿದ್ದಾರೆ, 7/8 ರೆಪ್ರೆಸೆಂಟ್ ಮಾಡೋಕ್ಕೆ ಹೇಳಿದ್ದಾರೆ. 7/8 ನಿಮಗೆ ಗೊತ್ತಿದೆ ಅಲ್ವ. 7/8 ಪಾಸಿಟಿವ್ ರ್ಯಾಷನಲ್ ನಂಬರ್ ಯಾವ ಸೈಡ್ ಬರುತ್ತೆ, ರೈಟ್ ಸೈಡ್ ಬರುತ್ತೆ. ಸೊ ಈ ಕಡೆ ಏನು ಬರುತ್ತೆ, -1/8, -2/8, -3/8, -4/8 ಈ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಏನು ಬರುತ್ತೆ, 1/8, 2/8, 3/8, 4/8, 5/8, 6/8, 7/8, 8/8. 7/8 ಎಲ್ಲಿ ಬರ್ತಾ ಇದೆ, ಇಲ್ಲಿ ಬರ್ತಾ ಇದೆ. 8/8 ಈಸ್ ನಥಿಂಗ್ ಬಟ್ ವಾಟ್, 1. 8 ones ಕ್ಯಾನ್ಸಲ್ ಆಗಿ ಇಲ್ಲಿ ಏನು ಬರುತ್ತೆ ನಿಮಗೆ, 1 ಬರುತ್ತೆ. ಸೊ ಎಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ರೈಟ್ ಸೈಡಿಗೆ, ಯಾಕೆಂದರೆ ಇದು ಪಾಸಿಟಿವ್ ರ್ಯಾಷನಲ್ ನಂಬರ್.